ನಾನು ಗಂಗಾಧರ್ ಕರೀಕೆರೆ, ಗೊಂಬೀರಾಯನ ದುರ್ಗ. ನಾನು ಬರೆದಿರುವಂತಹ ರೋಚಕ ಕಾದಂಬರಿಯನ್ನು ನಮ್ಮ ಮುಬಾರಕ್ ಖಾನ್, ಶುದ್ಧ ಕನ್ನಡವನ್ನು ಮಾತನಾಡುವ ಮುಸಲ್ಮಾನ ಬಂಧು. ನೋಡಿ, ನಾನು ಕೂಡ ಮಾತಾಡುವಾಗ ಪ್ಯೂರ್ ಕನ್ನಡ ಅಂತ ಹೇಳ್ಬಿಡ್ತೀನಿ, ಅವ್ರು ಹಂಗೆ ಹೇಳಲ್ಲ. ಡಸ್ಟ್ಬಿನ್ ಅಂತ ಹೇಳ್ಬಿಡ್ತೀನಿ, ಅವ್ರು ಹಂಗೆ ಹೇಳಲ್ಲ. ಲೋಟ ಎಲ್ಲಿ ಹಾಕ್ಬೇಕು ಅಂದರೆ ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳ್ತಾರೆ. ಅಂತ ಒಂದು ಅದ್ಭುತವಾದ ವ್ಯಕ್ತಿ. OTP ಅಷ್ಟೇ ಗುಪ್ತ ಪದ ಅಂತ ಹೇಳಿ ನೋಡಿ, ನಾನು ಏನೇ ನಿಜವಾಗಿ ಅಂತ ಹೇಳ್ಬೇಕಾಗಿತ್ತು. ಇದು ಬೆಂಗಳೂರು ಕನ್ನಡ. ಈಗ ನಾನೇನು ಬಳಸ್ತೀನಿ ಅದೆಲ್ಲ ಬೆಂಗಳೂರು ಕನ್ನಡ. ಅವ್ರೇನು ಮುಬಾರಕ್ ಖಾನ್ ಅವ್ರು ಬಳಸ್ತಾರೆ ಅದು ಅಚ್ಚ ಕನ್ನಡ. ಅವರು ಒಂದು ಮೊಬೈಲ್ ಶಾಪನ್ನು ಇಟ್ಕೊಂಡಿದ್ದಾರೆ. ಈ ಮೊಬೈಲ್ ಶಾಪ್ ಹೆಸರು ಹೇಳಿ ಸರ್? ರೋಷನ್ ಟೆಲಿಕಾಂ. ರೋಷನ್ ಟೆಲಿಕಾಂ ಅಂತ. ಇದು ಆನೆಪಾಳ್ಯದಲ್ಲಿದೆ. ದಯವಿಟ್ಟು ಈ ಸುತ್ತಮುತ್ತಲಿನ ಯಾರೇ ಬಂಧುಗಳು ತಮ್ಮ ಟೆಲಿಫೋನ್ ರಿಪೇರಿ ಮತ್ತು ಬೇಕಾಗಿರುವಂತಹ ಏನು ಪರಿಕರಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಇವರ ಶಾಪನ್ನು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಒಂದೆರಡು ಮಾತಾಡಿ. ಇವರು ಶಶಿಕುಮಾರ್ ಅಂತ, ಇವರು ನಮ್ಮ ಗೆಳೆಯರು. ಅಂದರೆ ಇವರ ಈ ಪ್ರದೇಶದ ವ್ಯಾಪ್ತಿಯಲ್ಲಿರುವಂಥವರು ಶಶಿಕುಮಾರ್ ಅಂತ. ಅವರು ಕೂಡ ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ. ಶಶಿಕುಮಾರ್ ಅವರು, ಈಗ ನೀವು ಕರ್ನಾಟಕ ರಾಷ್ಟ್ರೀಯ ಪಕ್ಷ ಸೇರ್ಕೊಳ್ಳಿ, ಓಕೆ? ದಯವಿಟ್ಟು. ಇವರು ಮುಬಾರಕ್ ಅವರು ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ ಮೆಂಬರ್ಶಿಪ್ ಆಗಿದ್ದಾರೆ. ಅವ್ರು ಆಕ್ಟಿವ್ ಆಗಿಲ್ಲ, ಇನ್ಮೇಲೆ ಅವ್ರನ್ನ ಆಕ್ಟಿವ್ ಮಾಡಲಾಗಿದೆ. ಈಗ ಒಂದೆರಡು ಮಾತುಗಳು ಹೇಳಿ ಸರ್. ಈ ಪುಸ್ತಕನ ಓದ್ತೀರಾ? ಒಂದೆರಡು ನುಡಿನ ಓದಿ ಅಲ್ಲಿಗೆ ಮಾಡಿ ನಮ್ಮ ವಿಡಿಯೋಗೋಸ್ಕರ. ಶುಭ ಮಧ್ಯಾಹ್ನ. ಹೆಸರು ಮುಬಾರಕ್ ಖಾನ್ ಅಂತ. ನಮ್ಮದು ಜಂಗಮವಾಣಿ ಅಂಗಡಿ, ಆನೆಪಾಳ್ಯ ಮುಖ್ಯ ರಸ್ತೆಯಲ್ಲಿ. ನಾನು ಜಂಗಮವಾಣಿ ತಂತ್ರಜ್ಞ. ನಮ್ಮ ಸರ್ ಡಾಕ್ಟರ್ ಗಂಗಾಧರ್ ಕರೀಕೆರೆ ಅವರು ಬರೆದಿರೋದು ಪುಸ್ತಕ ಇದು. ಕೆಲವು ವಾಕ್ಯವನ್ನು ನಾನು ಓದ್ತೀನಿ. ನವದೆಹಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಥಾರಿಟಿಯ ಮುಖ್ಯಸ್ಥ ತನ್ನ ಕಚೇರಿಯಲ್ಲಿ ಶತಪಥ ತಿರುಗುತ್ತಾ ಇದ್ದಾನೆ. ಸ್ವಲ್ಪ ಸಮಯದ ನಂತರ ಟೇಬಲ್ ಮೇಲಿನ ಕರೆಗಂಟೆಯನ್ನು ಒತ್ತುವನ್ನು ಬಂದ ಆತನ ಆಪ್ತ ಸಹಾಯಕ ದಿವಾಕರ್ ಸಲ್ಯೂಟ್ ಹೊಡೆದ. ಎಸ್ ಸರ್ ಎನ್ನುವನು. ದಿವಾಕರ್ ಹೆಸರೇನು? ಆದು ಕರ್ನಾಟಕದಿಂದ ಅಂಥದೊಂದು ಸುದ್ದಿ ಮುಖ್ಯಸ್ಥ ದೇಶಪಾಂಡೆಯ ಪ್ರಶ್ನೆ. ಈ ಥರ ಹಲವಾರು ವಾಕ್ಯಗಳು ನಮ್ಮ ಗಂಗಾಧರ್ ಕರೀಕೆರೆ ಸರ್ ಅವರು ಬರೆದಿದ್ದಾರೆ. ಇವ್ರದ್ದು ತುಂಬ ಆಸಕ್ತಿ ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಮ್ಮ ಭಾರತದಲ್ಲಿ ಅತಿ ಶ್ರೇಷ್ಠ ಸಿಹಿ ಭಾಷೆ. ಅತಿ ಶ್ರೇಷ್ಠ ಸಿಹಿ ಭಾಷೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಭಾಷೆ ಮಾತ್ರ. ಕನ್ನಡ ಉಳಿಸೋಕ್ಕೆ ನಮಗೆ ಹೋರಾಟ ಬೇಕಾಗಿಲ್ಲ. ನಾವೆಲ್ಲ ಕನ್ನಡಿಗರು, ವಿಶೇಷವಾಗಿ ಕರ್ನಾಟಕವರು ಕನ್ನಡ ಬಳಸಿದರೆ ಅದೇ ಒಂದು ಹೋರಾಟ. ವಿಶೇಷವಾಗಿ ಕನ್ನಡ ದುರಸ್ತಿ ಮಾಡಬೇಕಂತ ಹೇಳಿದ್ರೆ ನಮ್ಮ ವ್ಯಾಕರಣ ಮುಖ್ಯ. ವ್ಯಾಕರಣ ದುರಸ್ತಿ ಮಾಡಬೇಕಂತ ಹೇಳಿದ್ರೆ ನಾವೆಲ್ಲ ನಮ್ಮ ಜಂಗಮವಾಣಿ ಅಥವಾ ಮೊಬೈಲಲ್ಲಿ ಆಂಗ್ಲ ಭಾಷೆಯನ್ನು ಬಳಸ್ತೀವಿ. ನಮ್ಮ ವ್ಯಾಕರಣ ದುರಸ್ತ ಆಗಬೇಕು, ಸುಲಭ ದಾರಿ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಒಂದು ವಿನಂತಿ ನಮ್ಮ ಕನ್ನಡಿಗರಿಗೆ ಏನಂತ ಹೇಳಿದ್ರೆ, ನೀವು ತಮ್ಮ ಜಂಗಮವಾಣಿಯಲ್ಲಿ ಭಾಷೆಯನ್ನು ಬದಲಾಯಿಸಿ ಕನ್ನಡ ಭಾಷೆಯಲ್ಲಿ ಇಟ್ಕೊಳ್ಳಿ. ಆರಾಮಾಗಿ ನಿಮ್ಮದೇ ಅದು ಅಧ್ಯಾಪಕ. ಅದು ದುರಸ್ತಿ ಮಾಡೋಕ್ಕೆ ನೀವು ಶಾಲೆಗೆ ಅಥವಾ ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ. ಅದು ಅದೇ ಆಗ್ಬಿಡುತ್ತೆ. ಅದೇ ಕನ್ನಡದ ಇವತ್ತಿನ ದುಸ್ಥಿತಿಯನ್ನು ಸರಿಪಡಿಸೋದಕ್ಕೆ ನೀವು ಮಾರ್ಗಸೂಚಿ ಕೊಡ್ತಾ ಇದ್ದೀರಿ ಅಲ್ವಾ? ಮುಖ್ಯ ಸೂಚಿ, ಮಾರ್ಗಸೂಚಿ ತುಂಬ ಸುಲಭ. ಅದು ಒಂದು ಗಾದೆ ಮಾತಿಂದ ನಾನು ಮಾತು ಮುಗಿಸ್ತೀನಿ. ಆಕಾಶ ನೋಡೋಕ್ಕೆ ನೂಕಾಟ ಯಾಕೆ ಅಂತೀವಿ, ಅದೇ ತರಹ ಕನ್ನಡ ದುರಸ್ತಿ ಮಾಡೋಕ್ಕೆ ಅಧ್ಯಾಪಕರ ಶಾಲೆ ಏನು ಬೇಕಾಗಿಲ್ಲ, ನಮ್ಮ ಜೇಬಲ್ಲೇ ಇರುತ್ತೆ ಅದು. ಅದರಿಂದ ತೆಗೆದು ತಾವು ಕನ್ನಡ ಭಾಷೆಯನ್ನು ಆಂಗ್ಲ ಭಾಷೆಯಿಂದ ವರ್ಗಾವಣೆ ಮಾಡಿಕೊಂಡು ನೀವು ದುರಸ್ತಿ ಆರಾಮಾಗಿ ಮಾಡ್ಬೋದು ಅಂತ ಇಷ್ಟು ಬಾಕಿಯನ್ನು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಮುಬಾರಕ್ ಖಾನ್ ಅವರೇ. ಈ ಪುಸ್ತಕವನ್ನು ದಯವಿಟ್ಟು ಓದಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಖಂಡಿತ ಆಯಿತಾ? ದೃಶ್ಯ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಖಂಡಿತ ತುಂಬ ಸಂತೋಷ ಆಯಿತು. ಬಹಳ ದಿವಸ ಆದಮೇಲೆ ತಾವು ಭೇಟಿ ಮಾಡಿಲ್ಲ, ದೃಶ್ಯ ಮಾಡಿದ್ದೀರ. ತುಂಬ ಧನ್ಯವಾದ. ಥ್ಯಾಂಕ್ ಯು.